ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗೋಯ್ತು ನಿಮ್ ವೀಕೆಂಡು? ಓಕೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಕಲಿಯೋಣ. ಅದಾದ್ಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋಣ. ಇದೆರಡು ಅಕ್ಕಪಕ್ಕ ಬರುತ್ತೆ. ಸೊ ಇದು ಚೆನ್ನಾಗಿ ಬಂತಂದ್ರೆ ಇದು ಇದಕ್ಕಿಂತ ಹೆಚ್ಚಾಗಿ ಒಂದೋ ಎರಡು ವಿಷಯನೂ ಹೆಚ್ಚಾಗಿದೆ. ಅದು ತಿಳ್ಕೊಂಡ್ಬಿಟ್ರೆ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ನಾನು ಬೋರ್ಡಲ್ಲಿ ಬರೆದಿದ್ದೀನಿ. The best way to get started is to quit talking and begin doing. ಯಾವುದೇ ಒಂದು ಕೆಲಸವನ್ನ ನಾವು ಮಾಡ್ಬೇಕಂತ ಆಸೆ ಪಡ್ತಿದೀವಿ ಅಂದ್ರೆ, ನಾನು ಅದನ್ನ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಐ ವಿಲ್ ಡೂ ಇನ್ ದಿಸ್ ಮ್ಯಾನರ್, ಐ ವಿಲ್ ಬಿ ಗೆಟಿಂಗ್ ಇಟ್ ಇನ್ ದಿಸ್ ಮ್ಯಾನರ್, ಈ ತರ ಮಾತಾಡಕ್ಕಿಂತ ಹೆಚ್ಚಾಗಿ ಆ ಒಂದು ಕೆಲಸವನ್ನ ನಾವು ಮಾಡಿ ತೋರಿಸಿದ್ರೆ ಆ ಕೆಲಸವೇ ನಮ್ಮ ಬಗ್ಗೆ ಹೆಚ್ಚಾಗಿ ಹೇಳತ್ತೆ ಅಲ್ವಾ? ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಮಾತಾಡ್ಬೋದು. ನಾವು ಮಾಡಿರೋ ಕೆಲಸ ನಮ್ಮ ಬಗ್ಗೆ ಹೇಳಬೇಕು, ನಮ್ಮ ಬಗ್ಗೆ ಅಭಿಪ್ರಾಯ ಅದು ಕೊಡಬೇಕು. ಸೊ ಪ್ಲೀಸ್ ಸ್ಟಾಪ್ ಟೆಲ್ಲಿಂಗ್ ದ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ. ಇನ್ಸ್ಟೆಡ್ ಲೆಟ್ ದ ಆಕ್ಷನ್ಸ್ ದಟ್ ಯು ಡೂ ಲೆಟ್ ಇಟ್ ಸ್ಪೀಕ್. ಅದು ಹೇಳಿ, ನೀವು ಎಂತಹ ಕೆಲಸವನ್ನ ಮಾಡಿದೀರಾ, ನೀವು ಯಾರಂತ, ನೀವು ಮಾಡೋ ಕೆಲಸ ನಿಮ್ ಬಗ್ಗೆ ಹೇಳಿ. ಸೊ ಈ ಒಂದು ಒಳ್ಳೆ ಥಾಟ್ ಇಂದ ಇವತ್ತಿನ ಸೆಷನ್ ನಾವು ಶುರು ಮಾಡೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ಈ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೂ ನೋಡಿದ್ವಿ ಅಲ್ವಾ? ವರ್ತಮಾನ ಕಾಲದಲ್ಲೂ ಈ ಪರ್ಫೆಕ್ಟ್ ಅನ್ನೋದು ಇತ್ತು. ಅಂದ್ರೆ ಈಟ್, ಏಟ್, ಈಟನ್. ಈ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ನ ನಾವು ಉಪಯೋಗಿಸ್ತೀವಿ. V1, V2 ಮತ್ತೆ V3. 3 ಫಾರ್ಮ್ಸ್ ಆಫ್ ವರ್ಬ್ಸ್ ಇವೆಲ್ಲ. ಕರೆಕ್ಟಾ? ಸೊ ಇದೇ ತರಾನೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಒಂದ್ ಕೆಲಸವಾದದ್ದು ಶುರು ಆಗೋಕ್ ಮುಂಚೆನೆ ಮತ್ತೊಂದು ಕೆಲಸ ಮುಗ್ದೇ ಹೋಯ್ತು ಅಂತ ಪರಿಸ್ಥಿತಿಯಲ್ಲೇ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳ್ತೀವಿ. Before I reached the school, ನಾನು ಸ್ಕೂಲಿಗೆ ಹೋಗೋಕ್ ಮುಂಚೆನೆ ಕ್ಲಾಸ್ ಆಗೋದು ಶುರು ಆಗೋಯ್ತು. ದ ಕ್ಲಾಸ್ ಬಿಫೋರ್ ಐ ರೀಚ್ ದ ಸ್ಕೂಲ್, ದ ಕ್ಲಾಸ್ ಹ್ಯಾಡ್ ಸ್ಟಾರ್ಟೆಡ್. ಅಂದ್ರೆ ನೀವು ಹೋಗೋಕ್ ಮುಂಚೆನೆ ಕ್ಲಾಸ್ ಆಗಿದ್ದು, ಅಂದ್ರೆ ಆ ಪಾಠವಾಗಿದ್ದು ಟೀಚರ್ ಆಲ್ರೆಡಿ ತೆಗಿಯಕ್ಕೆ ಶುರು ಮಾಡಿಬಿಟ್ರು. ಫೋರ್ ಐ ರೀಚ್ ದ ಸ್ಕೂಲ್, ಒಂದ್ ಕೆಲಸವಾದದ್ದು ನಡೆಯೋಕ್ ಮುಂಚೆನೆ ಮತ್ತೊಂದು ಕೆಲಸವಾದದ್ದು ನಡೆದ್ಬಿಡ್ತು. ಇಂತಹ ಸಂದರ್ಭಗಳಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಉಪಯೋಗಿಸ್ತೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ ರೀಚ್ ಅನ್ನೋದು B2 ಫಾರ್ಮ್ ಆಫ್ ವರ್ಬ್. ಅಂದ್ರೆ ಸಿಂಪಲ್ ಪಾಸ್ಟ್ ಇದೆ. ರೀಚ್ ವರ್ಡ್ ಇನ್ ಸಿಂಪಲ್ ಪಾಸ್ಟ್ ರೀಚ್. ಹ್ಯಾಡ್ ಸ್ಟಾರ್ಟೆಡ್, ಇಟ್ ಇಸ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್, ದಟ್ ಇಸ್ V3. ಹ್ಯಾಡ್ ಸ್ಟಾರ್ಟೆಡ್. ಸೊ ಇವಾಗ ಪಾಸ್ಟ್ ಪರ್ಫೆಕ್ಟ್ ಅನ್ನೋ ಕಾರಣಕ್ಕೋಸ್ಕರ ಏನಾಗುತ್ತೆ? ಈ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ನಾವು ಉಪಯೋಗಿಸ್ತೀವಿ. ಇದೇ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿತ್ತಂದ್ರೆ ಹ್ಯಾಸ್ ಆರ್ ಹ್ಯಾವ್ ಅನ್ನೋ ವರ್ಡ್ ನ ಉಪಯೋಗಿಸ್ತಾ ಇದ್ವಿ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಲ್ವಾ? ಆ ಕಾರಣಕ್ಕೋಸ್ಕರ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ನಾವು ಇಲ್ಲಿ ಬಳಸ್ತೀವಿ. ಹ್ಯಾಡ್ ಸ್ಟಾರ್ಟೆಡ್. ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಒಂದು ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಒನ್ ಆಕ್ಷನ್ ಟುಕ್ ಪ್ಲೇಸ್ ಬಿಫೋರ್ ಅನದರ್ ಆಕ್ಷನ್ ಇನ್ ದಿ ಪಾಸ್ಟ್. ಈಗ ನಾನು ಬೋರ್ಡಲ್ಲಿ ಒಂದು ಉದಾಹರಣೆ ತೋರಿಸಿದಲ್ಲ, ಒಂದು ಕೆಲಸವಾದದ್ದು ನಡೆಯೋಕ್ ಮುಂಚೆನೆ ಮತ್ತೊಂದು ಕೆಲಸವಾದದ್ದು ನಡೆದು ಮುಗ್ದೋಯ್ತು. ಇಂತಹ ಸಂದರ್ಭಗಳಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಉಪಯೋಗಿಸ್ತೀವಿ. ಇದಕ್ಕೆ ಏನಾದ್ರೂ ಡೆಫಿನೇಷನ್ ಅನ್ನೋದು ಇದೆಯಾ? ಇದೆ. The Oxford Learner's Dictionary defines the past perfect tense as the form of a verb that expresses an action completed before a particular point in the past, formed in English with had and past participle.
ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ನಾವು ಸೇರಿಸಿರ್ತೀವಿ. ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್, ಮಿಕ್ಕಿರೋ ಸೆಂಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್, ದೆನ್ ದ ರಿಮೈನಿಂಗ್ ಸೆಂಟೆನ್ಸ್. It appears to be the structure of the sentence in past perfect tense. ಪಾಸಿಟಿವ್ದು ಹೀಗೆ ಇರುತ್ತೆ. ಪಾಸಿಟಿವ್ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಲ್ಸೋ ಇಟ್ ರಿಮೈನ್ಸ್ ಟು ಬಿ ದ ಸೇಮ್. ಸಬ್ಜೆಕ್ಟ್, ಹ್ಯಾಡ್, ಪಾಸ್ಟ್ ಪಾರ್ಟಿಸಿಪಲ್, ದೆನ್ ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್. He had eaten breakfast. ಅವನು ಬೆಳಗಿನ ಉಪಹಾರ ಸೇವಿಸಿದ್ದಾನೆ. ಪಾಸಿಟಿವ್ ಸೆಂಟೆನ್ಸ್. ದೇ ಹ್ಯಾಡ್ ವನ್ ದಿ ಚಾಂಪಿಯನ್ಶಿಪ್. ಅವರು ಚಾಂಪಿಯನ್ಶಿಪ್ ಗೆದ್ದಿದ್ದರು. ದೇ ಸಬ್ಜೆಕ್ಟ್, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಒನ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ವಿನ್ ಇಸ್ ಒನ್. ಎಸ್, ಅವರು ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದರು. Subject plus had, you include not as well, past participle form of the verb, then the remaining sentence. ಇದು ನೆಗೆಟಿವ್ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಆಯ್ತಾ? ಇದಕ್ಕೆ ಸಂಬಂಧವಾಗಿರೋ 2 ಉದಾಹರಣೆಗಳನ್ನ ನೋಡೋಣ. ಅವರು ಚಲನಚಿತ್ರ ನೋಡಿರಲಿಲ್ಲ. ಅವರು ಚಲನಚಿತ್ರ ನೋಡಿರಲಿಲ್ಲ. ದೇ ಹ್ಯಾಡ್ ನಾಟ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ಅವರು ಎಕ್ಸಾಮಿಗೆ ಪರೀಕ್ಷೆಗೆ ತಯಾರಿ ಮಾಡಿರಲಿಲ್ಲ. ಹ್ಯಾಡ್ ನಾಟ್. ಈ ಹ್ಯಾಡ್ ನಾಟ್ ಅನ್ನೋದನ್ನ ಬೇರೆ ಹೇಗೆ ಬರಿಬೋದು? ಹ್ಯಾಡೆಂಟ್. ದೇ ಹ್ಯಾಡೆಂಟ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್ ಈಗೂ ಹೇಳ್ಬೋದು. ಇಂಟರಾಗೇಟಿವ್ ಪ್ರಶ್ನೆ ರೀತಿಯಾಗಿ ಕೇಳಬೇಕಂದ್ರೆ ಹ್ಯಾಡ್, ಸಬ್ಜೆಕ್ಟ್, ಪಾಸ್ಟ್ ಪಾರ್ಟಿಸಿಪಲ್, ದೆನ್ ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಹ್ಯಾಡ್ ಹಿ ಈಟನ್ ಬ್ರೇಕ್ಫಾಸ್ಟ್. ಅವನು ಬ್ರೇಕ್ಫಾಸ್ಟ್ ಮಾಡಿದ್ದನ. ಹ್ಯಾಡ್ ಹಿ ಈಟನ್ ಬ್ರೇಕ್ಫಾಸ್ಟ್. ಮತ್ತೊಂದು ಉದಾಹರಣೆ, ಹ್ಯಾಡ್ ಶಿ ಟ್ರಾವೆಲ್ ಟು ಪ್ಯಾರಿಸ್. ಅವಳು ಪ್ಯಾರಿಸ್ಗೆ ಪ್ರಯಾಣ ಮಾಡಿದ್ದಳ. ಅವಳು ಪ್ಯಾರಿಸ್ ಪ್ರಯಾಣ ಮಾಡಿದ್ದಳ. ಹ್ಯಾಡ್ ಶಿ. ಇಲ್ಲಿ ನೋಡಿ ಮಕ್ಕಳೇ, ಈ ಹೆಲ್ಪಿಂಗ್ ವರ್ಬ್ ಆಗಿರೋದು ವಾಕ್ಯದ ಪ್ರಾರಂಭದಲ್ಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್, ಅದಾದ್ಮೇಲೆ ಮುಖ್ಯವಾಗಿರೋ ಆ ಕ್ರಿಯಾಪದ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ. ನೆಗೆಟಿವ್ ಇಂಟರಾಗೇಟಿವ್ ಹ್ಯಾಡೆಂಟ್ ಪ್ಲಸ್ ಸಬ್ಜೆಕ್ಟ್, past participle, then the rest of the sentence. Negative interrogative sentence. Hadn't she learnt French? ಅವಳು ಫ್ರೆಂಚ್ ಕಲಿತಿರಲಿಲ್ಲವಾ? Hadn't she learnt French? Hadn't he eaten breakfast? ಅವನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಾ? ಹ್ಯಾಡೆಂಟ್. ಹ್ಯಾಡ್ ನಾಟ್ ಹಿ ಈಟನ್ ಬ್ರೇಕ್ಫಾಸ್ಟ್ ಅಂತಾನು ಹೇಳ್ಬೋದು. ಹ್ಯಾಡೆಂಟ್ ಅಂತ ಕಾಂಟ್ರಾಕ್ಟ್ ಮಾಡಿನೂ ಹೇಳ್ಬೋದು ನಾವು ಅದನ್ನ. ಓಕೆ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಸ್ಟ್ರಕ್ಚರ್, ಮೀನಿಂಗ್, ಡೆಫಿನೇಷನ್ ಇವೆಲ್ಲ ಇದರಲ್ಲಿ ನೋಡಿದೀವಿ. ಈಗ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಉಪಯೋಗವನ್ನ ನಾವು ತಿಳ್ಕೊಳ್ಳೋಣ. ಡಿನೋಟಿಂಗ್ ದ ಟೈಮ್ ಅಂಟಿಲ್ ಅ ಸ್ಪೆಸಿಫಿಕ್ ಪಾಯಿಂಟ್ ಇನ್ ದಿ ಪಾಸ್ಟ್. ಹೇಗೆ? ಉದಾಹರಣೆ ನೋಡಿದ್ರೆ ಬೆಟರ್ ಆಗಿ ಅರ್ಥ ಆಗುತ್ತೆ. Anne had completed all 8 grades of Western music by the time she was 15 years old. ಯಾವಾಗ ಒಳಗೆ ಅವಳು ಕಂಪ್ಲೀಟ್ ಮಾಡಿದ್ಲು 8 ಗ್ರೇಡ್ ಅನ್ನ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ? ಅವಳು 15 ವಯಸ್ಸು ಆಗಸ್ಟ್ರಲ್ಲೇ ಅವಳು 8 ಗ್ರೇಡ್ ಅನ್ನ ಮುಗಿಸ್ಬಿಟ್ಟಿದ್ಲು. To indicate the order of more than one past event.
to indicate the order of more than one past event. When my mom arrived, ನನ್ನ ಅಮ್ಮ ಬಂದಿದಾಗ ನನ್ನ ಗೆಳೆಯರು ಎಲ್ಲರೂ ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಸೊ ಅಮ್ಮ ಬಂದು ಸೇರಿದಾಗ. ವೆನ್ ಮೈ ಮದರ್ ಅರೈವ್ಡ್ ಅನ್ನೋದು ಸಿಂಪಲ್ ಪಾಸ್ ಇದೆ. ಫ್ರೆಂಡ್ಸ್ ಹ್ಯಾಡ್ ಲೆಫ್ಟ್, ಗೆಳೆಯರು ಬಿಟ್ಬಿಟ್ಟಿದ್ರು ಮನೆಯನ್ನ. ವೆನ್ ವಿ ರೀಚ್ ದ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಅರೈವ್ಡ್ ಆನ್ ದಿ ಸೆಕೆಂಡ್ ಪ್ಲಾಟ್ಫಾರ್ಮ್. ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಪ್ಪ, ಆದ್ರೆ ಟ್ರೈನ್ ಆದದ್ದು 2ನೇ ಪ್ಲಾಟ್ಫಾರ್ಮ್ ನಲ್ಲಿ ಬಂದಿತ್ತು. ಹ್ಯಾಡ್ ಅರೈವ್ಡ್ ಆನ್ ಸೆಕೆಂಡ್ ಪ್ಲಾಟ್ಫಾರ್ಮ್. Representing an incomplete action that was not done in specific time in past before another simple past action. The students had gone for their games period before the teacher could inform them about the assignment they had to do. Representing an incomplete action that was not done. ಯಾಕೆ ಅವ್ ಮಕ್ಕಳು ಹೊಟ್ಟೋಗಿದ್ರು? The students had gone for their games period before the teacher could inform them about the assignment they had to do. ಟೀಚರ್ ಬಂದು ಹೇಳೋಷ್ಟ್ರಲ್ಲೇ ಇವರು ಆಲ್ರೆಡಿ ಕ್ಲಾಸ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು. ಯಾಕೆ? ಗೇಮ್ಸ್ ಪೀರಿಯಡ್ ಅಲ್ಲಿ ಆಟ ಆಡೋದಕ್ಕೆ. ನೀವು ಈ ತರ ಮಾಡ್ತೀರಾ ಅಲ್ವಾ? ಸೊ ಅದೇ ತರಾನೇ. ಸೊ ಇವಾಗ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಅದರಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಫಿಲ್ ಅಪ್ ಮಾಡೋ ತರ ಇರತ್ತೆ, ನೋಡೋಣ. When Usha looked out of the window, dark clouds dashed over the mountains. ಕಿಟಕಿಯಿಂದ ಹೊರಗಡೆ ನೋಡಿದಾಗ ಆ ಮೇಘಗಳು ಹೊಂದಿಕೊಂಡಿದ್ದವು. ಡಾರ್ಕ್ ಕ್ಲೌಡ್ಸ್ ಹ್ಯಾಡ್ ಗ್ಯಾದರ್ಡ್. ಏನಾಗಿತ್ತು? ಹ್ಯಾಡ್ ಗ್ಯಾದರ್ಡ್ ಅಂತ ಹೇಳ್ಬೇಕು ನಾವು. ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕಾರಣಕ್ಕೋಸ್ಕರ. ಗ್ಯಾದರ್ಡ್ ಸರಿಯಾಗಿರೋ ಉತ್ತರ. She had no umbrella with her. The weather dash seemed so fine just a few hours ago. Had seemed to be fine just a few hours ago. Okay. Had seemed. Okay. ಒಂದು ನಿಮಿಷ ಮಕ್ಕಳೇ. ಮುಂದೆ ನಾವು ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅನ್ನ ಬಗ್ಗೆ ನೋಡೋಣ. ಅಂದ್ರೆ ಏನಾಗತ್ತೆ? ವರ್ಬ್ ಜೊತೆ ING ಇರತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಬರಲ್ಲ, ವರ್ಬ್ ಜೊತೆ ING ಇರತ್ತೆ. ಸಬ್ಜೆಕ್ಟ್ ಹ್ಯಾಡ್ ಬೀನ್, ಪ್ರೆಸೆಂಟ್ ಪಾರ್ಟಿಸಿಪಲ್. ಒಂದು ನಿಮಿಷ. Subject had been plus present participle, then the remaining sentence. They had been living in Delhi for 5 years before they moved to Mumbai. They had been living. ಅವರು ಡೆಲ್ಲಿಯಲ್ಲಿ 5 ವರ್ಷ ವಾಸ ಮಾಡ್ತಿದ್ರು. ಯಾವಾಗ ತನಕ? ಬಾಂಬೆಗೆ ಹೋಗೋ ತನಕ. I had been studying for hours before the exam. ಎಕ್ಸಾಮ್ ಮುಂಚೆ ನಾನು ಎಷ್ಟೋ ಹೊತ್ತು ನಾನು ಓದ್ತಾನೇ ಇದ್ದೆ. ಒಂದು ಕೆಲಸವಾದದ್ದು ನಡೀತಾನೇ ಇರಲಿಲ್ಲ ಅಂತ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಹ್ಯಾಡ್ ನಾಟ್ ಬೀನ್, ಪ್ರೆಸೆಂಟ್ ಪಾರ್ಟಿಸಿಪಲ್, ದೆನ್ ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್. I had not been cooking my mom's favorite dish when she walked into the kitchen. He hadn't been feeling well for days before he went to the doctor. ಇದೇ ಪ್ರಶ್ನೆ ರೀತಿಯಾಗಿರಬೇಕಂದ್ರೆ
Past perfect continuous tense had subject, been, present participle, then the rest of the sentence. Had it been raining before the match got cancelled? ಮಳೆ ಬೀಳ್ತಾನೆ ಇತ್ತಾ ಮ್ಯಾಚ್ ಕ್ಯಾನ್ಸಲ್ ಆಗೋಕ್ ಮುಂಚೆ? Had it been raining? Had helping verb, it ಅನ್ನೋದು subject, been plus verb plus ing. Had it been raining before the match got cancelled? Had he been feeling sick before he went to the doctor? ಅವ್ನಿಗೆ ಹುಷಾರ್ ಇರ್ತಾನೆ ಇರ್ಲಿಲ್ವಾ ಡಾಕ್ಟರ್ ಹತ್ರ ಹೋಗೋಕ್ ಮುಂಚೆನೆ? ಅದೇ ತರನೇ ಬೇರೆ ಬೇರೆ ಸಬ್ಜೆಕ್ಟ್. hadn't you been waiting for hours before she arrived? ಸೊ ಇವೆಲ್ಲ ಪ್ರಶ್ನೆ ರೀತಿಯಾಗಿ ಇರೋ ಸೆಂಟೆನ್ಸ್ಗಳು. ಯಾವ ಕಾಲಕ್ಕೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ. ಒಂದು ಕೆಲಸವಾದದ್ದು ಮುಂದೆ ಒಂದು ಕಾಲದಲ್ಲಿ ನಡೀತಾನೆ ಇತ್ತು, ಮತ್ತೊಂದು ಕೆಲಸ ನಡೆಯೋಕ್ ಮುಂಚೆ ಇನ್ನೊಂದು ಕೆಲಸ ನಡೀತಾನೆ ಇತ್ತು, ಈ ತರ ಹೇಳುವಾಗ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗತ್ತೆ. ಇವೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಎಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ನೋಡೋಣ. To denote an action that has been the cause of another action or event in the past. To denote an action that has been the cause of another action or event in the past. ಅದನ್ನ ಎಕ್ಸಾಂಪಲ್ ಜೊತೆ ನೋಡೋಣ. ಅನಿತಾ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ as she had been traveling continuously for 3 days. ಯಾಕೆ ಅವಳಿಗೆ ಎನರ್ಜಿನೇ ಇರಲಿಲ್ಲ? ಯಾಕಂದ್ರೆ 3 ದಿನಗಳಾಗಿ ಅವಳು ಟ್ರಾವೆಲ್ ಮಾಡ್ತಾನೆ ಇದ್ದಿದ್ದ ಕಾರಣಕ್ಕೋಸ್ಕರ ಅವಳು ತುಂಬಾ ಕಂಪ್ಲೀಟ್ ಆಗಿನೇ ಎಕ್ಸಾಸ್ಟ್ ಆಗ್ಬಿಟ್ಲು. She had been completely exhausted as she had been traveling continuously for 3 days. ಎರಡನೇ ಉಪಯೋಗ, to represent an action that started at some point in the past and continued or progressed till a particular time in the recent past. ಹೇಗೆ ಮ್ಯಾಮ್? Do you know for how long Anita had been working at the college before she moved to Ranchi? ಎಷ್ಟು ವರ್ಷಗಳಾಗಿ ಅವಳು ಕೆಲಸ ಮಾಡ್ತಿದ್ಲು ಅಂತ ಗೊತ್ತಾ? ಅನಿತಾ ಎಷ್ಟು ವರ್ಷಗಳಾಗಿ ಕಾಲೇಜಲ್ಲಿ ಕೆಲಸ ಮಾಡಿದ್ಲು ರಾಂಚಿಗೆ ಹೋಗೋಕ್ ಮುಂಚೆ? ಬಿಫೋರ್ ಶಿ ಮೂವ್ ಟು ರಾಂಚಿ. ಇದು ಪಾಸ್ಟ್ ಪರ್ಫೆಕ್ಟ್. ಕಂಟಿನ್ಯೂಸ್ ಅಲ್ಲಿ had been working. ಓಕೆ. I had been waiting to hear from the admission officer for more than a month before I applied to other colleges. Do you know how long Anita had been working at college before she moved to Ranchi? ಇನ್ನೊಂದು ಎಕ್ಸಾಂಪಲ್ ಇದು. I had been waiting to hear from admission officer more than a month. ಅಡ್ಮಿಷನ್ ಆಫೀಸರ್ ಇಂದ ಆನ್ಸರ್ ಬರ್ಬೇಕಂತ 1 ತಿಂಗಳಿಗಿಂತ ಹೆಚ್ಚಾಗಿ ನಾನು ಕಾಯ್ತಾನೆ ಇದ್ದೆ. ಯಾವಾಗ? ಬಿಫೋರ್ ಐ ಅಪ್ಲೈ ಟು ಅದರ್ ಕಾಲೇಜಸ್. ಓಕೆ, ಇವಾಗ ಒಂದು ನಿಮಿಷ. ಈಗ ಕೆಲವು ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ಇಟ್ ಇನ್ಕ್ಲೂಡ್ಸ್ past tense questions, simple past, past perfect, past continuous. Okay, all 4 have been included. Towards the end, please hold on.
ನಾಳೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಇದೆ. ಅದಕ್ಕೆ ಹೇಗೆ ನಾವು ಆ ಬಬಲ್ ಶೀಟಲ್ಲಿ ನಾವು ಉತ್ತರಿಸ್ಬೇಕು ಅನ್ನೋ ವಿಡಿಯೋವನ್ನ ನಾನು ತೋರಿಸ್ತೀನಿ. ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ MCQ ಆದ್ಮೇಲೆ ನಾನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಓಕೆನಾ? ಐ ಡ್ಯಾಶ್ ಅ ಡೆಲಿಷಿಯಸ್ ಮೀಲ್ ಅಟ್ ದ ನ್ಯೂ ರೆಸ್ಟೋರೆಂಟ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನಾನೊಂದು ಸೂಪರ್ ಆಗಿರೋ ಒಂದು ಊಟನ ನಾನು ಮಾಡಿದೆ. I dash a delicious meal at the new restaurant last night. Am having, had, have had, was having. ಓಕೆ. ಎರಡನೇದು ಪಾಸ್ ಕಂಟಿನ್ಯೂಸ್. ಹಿಂದೆ ಒಂದು ಕಾಲದಲ್ಲಿ ಕೆಲಸವಾದದ್ದು ನಡೀತಾನೆ ಇತ್ತು. ವೈಲ್ ಐ ಡ್ಯಾಶ್ ದ ಫೋನ್ ರ್ಯಾನ್. ನಾನು ಅಡಿಗೆ ಮಾಡ್ತಿರುವಾಗ ಫೋನು ಹೊಡಿತು. ವೈಲ್ ಐ ವಾಸ್ ಕುಕಿಂಗ್, ಕುಕ್ಡ್, ಹ್ಯಾಡ್ ಕುಕ್ಡ್, ಹ್ಯಾವ್ ಕುಕ್ಡ್. ಏನ್ ಹೇಳೋಣ? ಓಕೆ. ಮೂರನೇ ಪ್ರಶ್ನೆ. ಬೈ ದ ಟೈಮ್ ವಿ ಅರೈವ್ಡ್ ದೇ ಡ್ಯಾಶ್ ಆಲ್ರೆಡಿ ಡ್ಯಾಶ್ ದಿ ಪಾರ್ಟಿ. ಎರಡು ಬ್ಲಾಂಕ್ ಫಿಲ್ಅಪ್ ಮಾಡಬೇಕು. ಸ್ಟಾರ್ಟ್ ಎರಡರಲ್ಲೂ ಸ್ಟಾರ್ಟ್ ಅಂತ ಹೇಳ್ಬೇಕಾ? ಹ್ಯಾಡ್ ಸ್ಟಾರ್ಟೆಡ್, ವೇರ್ ಸ್ಟಾರ್ಟಿಂಗ್. They were already starting. They had already started. They start. ಹೇಗೆ ಹೇಳೋಣ? ನಾಲ್ಕನೇ ಪ್ರಶ್ನೆ. ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್. She dashed for 3 hours before she finally found her keys. ಅವಳು 3 ಅವರ್ ಹೆಚ್ಚಾಗಿ ಅವಳು ಹುಡುಕ್ತಾನೆ ಇದ್ಲು ಆ ಕೀಸ್ಗಳನ್ನ ಕಂಡುಹಿಡಿಯೋಕ್ ಮುಂಚೆ. ಎಷ್ಟೊತ್ತಾಗಿ? 3 ಗಂಟೆ. 3 hours. ಸಾರಿ. She was looking, looked, she had been looking, has been looking. Has been looking ಯಾವ ಕಾಲ ಆಗ್ಬಿಡುತ್ತೆ? ವರ್ತಮಾನ ಕಾಲದಲ್ಲೂ ಒಂದು ಕೆಲಸವಾದದ್ದು ನಡೀತಾನೇ ಇತ್ತು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗ್ಬಿಡತ್ತೆ. ಪಾಸ್ ಪರ್ಫೆಕ್ಟ್ ಅಲ್ಲಿ ಏನಾಗತ್ತೆ ಮಕ್ಕಳೇ? ಐದನೇ ಪ್ರಶ್ನೆ. ಸಿಂಪಲ್ ಪಾಸ್ಟ್. ದ ಟ್ರೈನ್ ಡ್ಯಾಶ್ ಅಟ್ 9 AM. Simple past. Departs, is departing, departed, has departed. ಆರನೇ ಪ್ರಶ್ನೆ. ಪಾಸ್ ಕಂಟಿನ್ಯೂಸ್ ಅಲ್ಲಿ ಇರೋದನ್ನ ಚೂಸ್ ಮಾಡಬೇಕು. ಮೇರಿ ಡ್ಯಾಶ್ ಅ ಬುಕ್ ವೆನ್ ಐ ಕಾಲ್ಡ್. ಮೇರಿ ರೀಡ್ಸ್, ವಾಸ್ ರೀಡಿಂಗ್, ಹ್ಯಾಸ್ ರೆಡ್, ಹ್ಯಾಡ್ ರೆಡ್. ಏಳನೇ ಪ್ರಶ್ನೆ. ಹಿ ಡ್ಯಾಶ್ ಇಸ್ ಹೋಮ್ವರ್ಕ್ ಬಿಫೋರ್ ಹಿಸ್ ಪೇರೆಂಟ್ಸ್ ಅರೈವ್ ಹೋಮ್. ಹಿ ಡ್ಯಾಶ್ ಇಸ್ ಹೋಮ್ವರ್ಕ್. ಅವನು ಹೋಮ್ವರ್ಕ್ ನ ಮುಗಿಸ್ಬಿಟ್ಟಿದ್ದ. ಪಾಸ್ ಪರ್ಫೆಕ್ಟ್. ಫಿನಿಶಸ್, ಇಸ್ ಫಿನಿಶಿಂಗ್, ಹ್ಯಾಡ್ ಫಿನಿಶ್ಡ್, ಫಿನಿಶ್ಡ್. ABCD ಅಷ್ಟು ಮಾತ್ರ ನೀವು ಚೂಸ್ ಮಾಡಿ, ಬೇರೆ ಏನು ಬರೆಯೋಂಗಿಲ್ಲ. ಆಯ್ತಾ? ಎಂಟನೇದು. ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರೋ ಆಪ್ಷನ್ ಚೂಸ್ ಮಾಡಬೇಕು. ದ ಬೇಬಿ ಡ್ಯಾಶ್ ಆಲ್ ನೈಟ್ ಬಿಫೋರ್ ಇಟ್ ಸ್ಟಾಪ್. ಕ್ರೈಡ್, ಹ್ಯಾಡ್ ಬೀನ್ ಕ್ರೈಂಗ್, ವಾಸ್ ಕ್ರೈಂಗ್, ಹ್ಯಾಸ್ ಬೀನ್ ಕ್ರೈಂಗ್.
ಮೊದಲನೇದು, ವೆನ್ ಐ ಡ್ಯಾಶ್ ಹೋಮ್ ಮೈ ಫ್ಯಾಮಿಲಿ ಡ್ಯಾಶ್ ಡಿನ್ನರ್. ನಾನು ಮನೆಗೆ ಬಂದಾಗ ನನ್ನ ಮನೇಲಿ ಇದ್ರು ಜನರೆಲ್ಲರೂ ಊಟ ಮಾಡ್ತಾ ಇದ್ರು. ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. By the time the police dash, the thief dash. ಪೊಲೀಸ್ ಬರೋಷ್ಟರಲ್ಲೇ ಆ ಕಳ್ಳ ಎಸ್ಕೇಪ್ ಆಗ್ಬಿಟ್ಟ. ಅರೈವ್ಡ್, ಎಸ್ಕೇಪ್ಡ್. ಅರೈವ್ಡ್, ಹ್ಯಾಡ್ ಎಸ್ಕೇಪ್ಡ್. ಪಾಸ್ ಪರ್ಫೆಕ್ಟ್ ಟೆನ್ಸಾ? ಎಸ್, ಪಾಸ್ ಪರ್ಫೆಕ್ಟ್ ಟೆನ್ಸ್ನ ಫಿಲ್ ಮಾಡಬೇಕು. ವೆರಿ ಗುಡ್, ಐಡೆಂಟಿಫೈ ಮಾಡಿದರೆ ಪಾಸ್ ಪರ್ಫೆಕ್ಟ್ ಟೆನ್ಸ್ ಯಾವ ಆನ್ಸರ್ನ ಚೂಸ್ ಮಾಡಬೇಡಿ. ಎ ಬಿ ಸಿ ಡಿ. ಹ್ಯಾಡ್ ಅರೈವ್ಡ್, ಎಸ್ಕೇಪ್ಡ್. ವಾಸ್ ಅರೈವಿಂಗ್, ಎಸ್ಕೇಪ್ಡ್. ಓಕೆ, ಈಗ ನಿಮ್ಗೊಂದು ವಿಡಿಯೋ ಪ್ಲೇ ಮಾಡ್ತೀನಿ. MCQ ಶೀಟಲ್ಲಿ ಹೇಗೆ ಆನ್ಸರ್ ಮಾಡ್ಬೇಕಂತ. ಐ ಶಲ್ ಬಿ ಡಿಸ್ಪ್ಲೇಯಿಂಗ್ ಅ ವಿಡಿಯೋ ಹೌ ಯು ನೀಡ್ ಟು ಆನ್ಸರ್ ಇನ್ ದಿ ಬಬಲ್ ಶೀಟ್ ದಟ್ ಯು ವಿಲ್ ಬಿ ಗಿವನ್ ಟುಮಾರೋ. Gokul, can you please share the video? Sure. ಪತ್ರಿಕೆಯ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ, ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೇವೆ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದ್ರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು. 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದ್ರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ, ಆ B ಅಂತ ಇತ್ತಂದ್ರೆ ಆ B ಸರ್ಕಲ್ಗೆ ನಾವೇನು ಮಾಡಬೇಕು,
ಡಾಟನ್ನು ಹಾಕಬೇಕು. ಓಕೆ, ಬಿ ಸರ್ಕಲಿಗೆ ಡಾಟನ್ನು ಹಾಕಬೇಕು. ಕರೆಕ್ಟಾಗಿ ಬಿ ಸರ್ಕಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, ಡಿ ಅಂತ ಇತ್ತಂತ ಎನ್ಕೋರಿ. ಸೊ ಆ ಡಿ ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ. ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆ ಅಥವಾ ಆನ್ಸರಿಂಗ್ ಸಿಸ್ಟಮ್ ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೇವೆ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದಿರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ give stop sharing screen in Google. Google, can you stop sharing the screen? ನೋಡಿದ್ರ ಮಕ್ಕಳೇ ಹೇಗೆ ಆ ಬಬಲ್ ಶೀಟ್ನ ಫಿಲ್ಅಪ್ ಮಾಡ್ಬೇಕಂತ? ನೀವೆಲ್ಲರೂ ನಾಳೆ ತಯಾರಿಯಾಗಿ ಬರ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.